ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಿಎಂ ಡಿಸಿಎಂ ಕುರ್ಚಿ ಫೈಟ್ ಒಂದೆಡೆ ಆದರೆ ಮೈಸೂರಿನ ಮೂಡ ಹಗರಣ ಈಗ ಹೊಸ ತಲೆನೋವು ತಂದೊಡ್ಡಿದೆ. ಕೇಸರಿ ಪಡೆ ಕಾಂಗ್ರೆಸ್ನ ಕಟ್ಟಿ ಹಾಕಲು ಯತ್ನ ಮಾಡ್ತಾ ಇದ್ರೆ ಅತ್ತ ಸಿಎಂ ಇದೆಲ್ಲ BJP ಅವರೇ ಮಾಡಿದ್ದು ಅಂತ ಹೇಳಿದ್ದಾರೆ. ಇದರಲ್ಲೂ ನನ್ನ ಫ್ಯಾಮಿಲಿಗೂ ಏನು ಸಂಬಂಧ ಇಲ್ಲ, ನಮ್ದೆಲ್ಲ ಕ್ಲಿಯರ್ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಏನದು ಸುದ್ದಿ ನೋಡೋಣ ಬನ್ನಿ. ಮೂಡದಲ್ಲಿ 50-50 ಸೈಟ್ ಹಂಚಿಕೆ ಹಗರಣ. ನಮ್ಮದೇ ಫಾಲೋ ಅಪ್, ನಮ್ಮದೇ ಇಂಪ್ಯಾಕ್ಟ್. ಮೂಡ ಸೈಟ್ ಹಂಚಿಕೆ ಅಕ್ರಮ ರಾಜ್ಯಾದ್ಯಂತ ಭಾರಿ ಸದ್ದನ್ನ ಮಾಡ್ತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ನಿನ್ನೆ ಅಲರ್ಟ್ ಆದ ಸರ್ಕಾರ ಮೂಡ ಆಯುಕ್ತ ದಿನೇಶ್ ಕುಮಾರ್ ರನ್ನ ಅಮಾನತುಗೊಳಿಸಿತ್ತು. ಈಗ ಸ್ವತಃ ಸಿಎಂ ಪ್ರತಿಕ್ರಿಯೆ ನೀಡಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಮಗೆ ಸೈಟ್ ಕೊಟ್ಟಿದ್ರು, ನನ್ನ ಬಾಮೈದ ಹೆಂಡತಿಗೆ ಗಿಫ್ಟ್ ಕೊಟ್ಟಿದ್ದು ಎಂದ ಸಿಎಂ. ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥ ತಮ್ಮ ಪತ್ನಿ ಹೆಸರಿಗೆ ಮೂಡ ನಿವೇಶನ ಹಂಚಿಕೆ ಆಗಿರೋ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಬಿಜೆಪಿ ಅವಧಿಯಲ್ಲೇ ಕೊಟ್ಟಿರೋ ನಿವೇಶನ ಇದು. ನನ್ನ ಬಾಮೈದ ತನ್ನ ಜಾಗವನ್ನ ನನ್ನ ಹೆಂಡತಿಗೆ ಅರಿಶಿನ ಕುಂಕುಮಕ್ಕೆ ಅಂತ ಗಿಫ್ಟ್ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಅಧಿಕಾರದಲ್ಲಿರುವಾಗ ನಮಗೆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ನಾವು ಕೇಳೋದು, ನೋಡಪ್ಪ, ನನ್ನ ಹೆಂಡತಿ ಜಮೀನು ಅದು 3 ಎಕರೆ 16 ಗುಂಟೆ ಈ ರಿಂಗ್ ರೋಡ್ ಪಕ್ಕದಲ್ಲಿ ಇದೆ. ಈ ಕಡೆ ಕೆಸರೆ ಇದೆಯಲ್ಲ, ಅದನ್ನ ನನ್ನ ಬಾಮೈದ ತಗೊಂಡಿದ್ದ. ನನ್ನ ಬಾಮೈದ ನನ್ನ ಹೆಂಡತಿಗೆ ಕೊಟ್ಟ ದಾನವಾಗಿ. ನಾನು ಅಧಿಕಾರದಲ್ಲಿದ್ದಾಗ ತಗೊಂಡಕ್ಕೆ ಹೋಗಿಲ್ಲ. ಹಗರಣ ಕುರಿತು ತನಿಖೆಯಿಂದ ಬೈರತಿ ಸುರೇಶ್. ಇತ್ತ ಮೂಡದಲ್ಲಿ 50-50 ಸೈಟ್ ಹಂಚಿಕೆ ಹಗರಣವನ್ನ ತನಿಖೆ ಮಾಡೋದಾಗಿ ಸಚಿವ ಬೈರತಿ ಸುರೇಶ್ ಹೇಳಿದ್ದಾರೆ. ಈಗಾಗಲೇ 4 ಸದಸ್ಯರ ನೇಮಕ ಮಾಡಿ ತನಿಖೆ ಆರಂಭಿಸಲಾಗಿದೆ ಅಂದ್ರು. ಅಲ್ಲದೆ ಯತೀಂದ್ರ ಸಿದ್ದರಾಮಯ್ಯಗೂ ಇದಕ್ಕೂ ಸಂಬಂಧ ಇಲ್ಲ ಅಂದಿದ್ದಾರೆ. 50-50 ಅನುಪಾತ ಅನ್ನೋದನ್ನ ಜಾರಿಗೆ ತಗೊಂಬಂದಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ, BJP ಸರ್ಕಾರ. ಅವರು ಅವಾಗ ಸ್ಟಾರ್ಟ್ ಮಾಡೋದು 50-50. ಆವಾಗಿಂದನೇ ಇದು ಅವ್ಯಾಹತವಾಗಿ ನಡ್ಕೊತಾ ಬಂದೈತೆ. ಯಾರು ಈ ತುಂಡು ಭೂಮಿ, ಈ ಬದಲಿ ನಿವೇಶನ, ಕೆಲವೊಂದು ಸೈಟ್ಸು ಅಕ್ವೇರಿಯಂ ಮಾಡಿದಿರ ಅವ್ರ ಜಾಗಗಳನ್ನ ಡೆವಲಪ್ ಮಾಡಿಬಿಟ್ಟಿದ್ದೇವೆ ರೈತರುಗಳದ್ದು. ಓಕೆ, ಈ ಅಕ್ರಮ ಏನು ನಿಮಗೆ ಮ್ಯಾಕ್ಸಿಮಮ್ ಅರ್ಥ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಆದರೆ ನೀವು ನೋಡಿ, ಎಲ್ಲೂ ನಮ್ಮ ತಪ್ಪು ಇಲ್ಲದೇ ಇದ್ದಾಗ ನಾವು ಅದ್ಭುತವಾಗಿ ಅದನ್ನು ವಿವರಣೆಯನ್ನು ಕೊಡ್ಬೋದು. ಇವತ್ತು ಸಿದ್ದರಾಮಯ್ಯನವರು ಆ ಹೇಳಿಕೆ ಕೊಟ್ಟರಲ್ಲ, ಅದೊಂದು ಕಾನ್ಫಿಡೆನ್ಸ್. ಹಾಗಿದ್ದು ಇದು ಹಿಂಗೆಲ್ಲ ಆಗಿದೆ, ಆದರೆ ನನ್ನ ಹೆಂಡತಿದಾಗಲಿ ನಮ್ಮ ಫ್ಯಾಮಿಲಿದಾಗಲಿ ಯಾವುದೇ ತಪ್ಪುಗಳಿಲ್ಲ ಅನ್ನೋದನ್ನು ಎಷ್ಟು ವಿವರವಾಗಿ ಹೇಳಿದರು. ನಾನು ನಿಮಗೆ ಮತ್ತೆ ಹೇಳ್ತೀನಿ, ಯಾಕೆ ಅವರ ಪತ್ನಿ ಹೆಸರು ಬಂತು ಅಂತಂದರೆ ಅವರು ಕೂಡ ಸೈಡ್ ತಗೊಂಡಿದ್ದಾರೆ. ವಿಚಾರ ಅಷ್ಟೇ. ಹೇಳ್ತೀನಿ ಕೇಳಿ, ಏನಿದು ಮೂಡ ಅಕ್ರಮ? ಸಿಎಂ ತವರಲ್ಲೇ ಭ್ರಷ್ಟಾಚಾರದ ಜ್ವಾಲಾಮುಖಿ ಸ್ಫೋಟ. BJP ಇದನ್ನು ಸ್ಫೋಟ ಮಾಡಿದ್ದು. ಭೂಮಿ ಕೊಟ್ಟವರಿಗೆ ಬದಲಿ ನಿವೇಶನ ನೀಡಬೇಕಿತ್ತು. ಪ್ರಾಧಿಕಾರಕ್ಕೆ ಭೂಮಿ ಕೊಟ್ಟವರನ್ನು ಹುಡುಕಲಾಗ್ತಾ ಇತ್ತು. 50-50 ಪರಿಹಾರದ ನಿವೇಶನ ನೀಡುವುದಾಗಿ ಆಮಿಷ. ಕುಟುಂಬ ಸದಸ್ಯರಿಂದ ಹೊಸ ಅರ್ಜಿ ಸ್ವೀಕಾರ ಯಾರೆಲ್ಲ ಬರಬೇಕಾಗಿತ್ತು. ಅರ್ಜಿ ಹಾಕುವ ಮೊದಲು ನಿವೇಶನ ಹಂಚಲಾಗಿತ್ತು. ನಿವೇಶನ ಹಂಚಿದ ಬಳಿಕವೇ ಅರ್ಜಿಗಳ ಸ್ವೀಕಾರ ಮಾಡ್ತಾರೆ. ಯಾಕೆ? ಅರ್ಜಿದಾರರಿಗೆ ಬೇಕಾದ ದಾಖಲೆ ಬೇಗ ಸಿದ್ಧ ಆಗ್ತಾ ಇತ್ತು. ಕಡಿಮೆ ಸಮಯದಲ್ಲಿ ವಂಶವೃಕ್ಷ ದಾಖಲೆ ನೀಡ್ತಾ ಇದ್ರು. ಅಧಿಕಾರಿಗಳಿಂದಲೇ ತುರ್ತಾಗಿ ಸೈಟ್ ಹಂಚಿಕೆ ಮಾಡಲಾಗಿತ್ತು. ಸಾವಿರಾರು ನಿವೇಶನ ಅಕ್ರಮವಾಗಿ ಹಂಚಲಾಗಿತ್ತು. ಹೀಗೆ ಹಂಚಿದ ಸೈಟ್ಗಳ ಸಂಖ್ಯೆ 5,000 ತನಕ, 4,000ದಿಂದ 5,000 ತನಕ. ಈ ಮೂಲಕ ಸೈಟ್ ಹಂಚಿಕೆಯಿಂದ ಮೂಡಾಗೆ 4,000 ಕೋಟಿ ರೂಪಾಯಿ ನಷ್ಟ. 4,000 ಕೋಟಿ. ಹಗರಣ ಹೇಗೆ ನಡೆದಿದೆ ಅನ್ನೋ ಒಂದು ಚಿಕ್ಕ ಉದಾಹರಣೆ ಇದೆ ನೋಡಿ. ಅಕ್ಟೋಬರ್ 20ರಂದು ಎಂ ಶಾಂತಮ್ಮ ಎನ್ನುವರು ಒಂದು ಅರ್ಜಿ ಹಾಕ್ತಾರೆ. ಬದಲಿ ನಿವೇಶನ ಕೋರಿ ಮೂಡಾಗೆ ಎಂ ಶಾಂತಮ್ಮ ಅರ್ಜಿ. ನನ್ನ ಜಾಗ ನೀವು ತಗೊಂಡಿದ್ರೆ ಬದಲಿ ನಿವೇಶನ ಕೊಡಿ. ಸರ್ಕಾರಿ ದಾಖಲೆ ನೋಡಿದಾಗ ದಂಗಾಗ್ತಾರೆ ಎಂ ಶಾಂತಮ್ಮ ಅವರಿಗೆ 13 ದಿನ ಹಿಂದೆನೇ ಸೈಟ್ ಹಂಚಿಕೆ ಆಗಿದೆ. ಅರೇ ಬಾಪ್ರೆ, 13 ದಿನ ಮೊದಲೇ ಆಗಿದೆ. ಸರ್ಕಾರ ಸೂಚಿಸದೆ ಮೂಡ ಸೈಟ್ ಹಂಚುವಂತಿಲ್ಲ. ಅಲ್ಲಿ ಗೋಲ್ಮಾಲ್ ಅಧಿಕಾರಿಗಳು ಮಾಡಿದ್ದಾರೆ. ಆದರೂ ಸೈಟ್ ಹಂಚಿದ ಮೂಡ ಆಡಳಿತ ಮಂಡಳಿ. ಇಲ್ಲಿ ಸಿಎಂ ವಿಚಾರ ಯಾಕೆ ಬಂತ ಹೇಳ್ತೀನಿ.
CM ಪತ್ನಿಗೂ ಸೈಟು ಅವ್ರು ಹೇಳಿದ್ರು 3 ಎಕರೆ ಇತ್ತು, 3 ಎಕರೆ ಕೊಟ್ಟರೆ ಅಲ್ಲಿ ಸೈಟ್ ಆದ ನಂತರ ಸೈಟ್ ಹಂಚಿಕೆ ಆಗಬೇಕು. ಇಲ್ಲೊಂದು ಕನ್ಫ್ಯೂಷನ್ ಆಗುತ್ತೆ, ಇಲ್ಲ ನಿಮಗೆ ಜಾಗ ಕೊಡ್ತೀವಿ ಅಲ್ಲೇ. ಮೂಡ ಅಕ್ರಮದಲ್ಲಿ CM ಸಿದ್ದು ಪತ್ನಿ ಪಾರ್ವತಿ ಹೆಸರು, ಅದರ ಅಕ್ರಮ ಇಲ್ಲ ಅಲ್ಲಿ. ನಂಬರ್ 206 16ನೇ ಕ್ರಾಸ್ ವಿಜಯನಗರ ಹೆಸರಲ್ಲಿ ಸೈಟ್ ವರ್ಗಾವಣೆ ಆಗುತ್ತೆ. ಸ್ಫೋಟಕ ಆರೋಪ ಮಾಡ್ತಾರೆ RTI ಕಾರ್ಯಕರ್ತ ಗಂಗರಾಜು. BJP ಅದನ್ನೆಲ್ಲ ಇವತ್ತು ಹೊರಗೆ ತರುತ್ತೆ. CM ಪತ್ನಿ ಪಾರ್ವತಿ ಹೆಸರಲ್ಲಿ ಒಂದು ಜಾಗ ಇತ್ತು, ಅದನ್ನು ಮುಖ್ಯಮಂತ್ರಿಗಳು ಕೂಡ ಹೇಳಿದರು. 97ರಲ್ಲಿ ವಶಕ್ಕೆ ಪಡೆದು 2020ರಲ್ಲಿ ಪರಿಹಾರ ಕೊಟ್ಟ ಮೂಡ 97ರಲ್ಲಿ ವಶಕ್ಕೆ ಪಡೆಯುತ್ತೆ. ಇದು ಕೊಡಿ ನಿಮಗೆ 50-50 ಕೊಡ್ತೀವಿ. CM ಪತ್ನಿಗೆ 50-50 ಅನುಪಾತದ ಪರಿಹಾರ ನೀಡಲಾಗಿದೆ. 2000 ಅಂದರೆ ನಿಮ್ಗೆ ಕೊಡ್ತೀವಿ ಅಂತ ಅವ್ರು ಹೇಳಿದರು. 2014 ಜೂನ್ 23ರಲ್ಲಿ ಮೂಡಾಗೆ ಪತ್ರ ಬರೀತಾರೆ CM ಪತ್ನಿ ಪಾರ್ವತಿ. ಬದಲಿ ನಿವೇಶನ ಕೇಳಿದರು ಸಿದ್ದರಾಮಯ್ಯ ಪತ್ನಿ. ನಾನು ಕೊಟ್ಟಿದ್ದೀನಿ, ಅದಕ್ಕೆ ಬದಲಿ ನಿವೇಶನ ಕೊಡಿ ನನಗೆ 50-50. ಅರ್ಜಿದಾರರ ಭೂಮಿಗೆ ಸಮನಾಗಿ ಜಮೀನು ನೀಡಲು ಮೂಡ ಒಪ್ಪತ್ತೆ. ನಿಮಗೆ ಜಮೀನು ಕೊಡ್ತೀವಿ, ನೀವು ಎಷ್ಟು ಕೊಟ್ಟಿದ್ದೀರಿ ಅಷ್ಟು ಜಮೀನು ಕೊಡ್ತೀವಿ, ಸೈಟ್ ಕೊಡೋಕ್ಕಾಗಲ್ಲ. ಅದಕ್ಕೂ ಒಪ್ಪದ CM ಪತ್ನಿ 2021ರಲ್ಲಿ ಮೂಡಾಗೆ ಮತ್ತೆ ಪತ್ರ ಬರೆದರು. 50-50 ಅನುಪಾತದಲ್ಲಿ ಬದಲಿ ನಿವೇಶನ ನೀಡುವಂತೆ ಪತ್ರ ಬರೀತಾರೆ. 2021ರಲ್ಲಿ CM ಪತ್ನಿ ಪರಿಹಾರ ಪಡೆದಿರೋ ದಾಖಲೆ ಬಯಲಾಗುತ್ತೆ. ಪಡ್ಕೊಂಡಿದ್ದಾರೆ ಅಂತ ಅಷ್ಟೇ. ಈ ಅಕ್ರಮ ಮಾಡಿದ್ದಾರೆ ಅಂತಲ್ಲ, ಅದು ಅವರ ಹೆಸರು ಇತ್ತದರಲ್ಲಿ ಅಂತಷ್ಟೇ. ಆದರೆ ಅಕ್ರಮ ಬೇರೆ ಆಗಿದೆ. ಇಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಹೆಸರು ಬಂದ ಕಾರಣಕ್ಕಾಗಿ ಅದು ಸ್ವಲ್ಪ ಹೈಲೈಟ್ ಆಯಿತು. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.